ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಬುಧವಾರ 9 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 55ನೇ ವಚನ. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಕೊಡುವಂಥ ಅಧಿಕಾರ, ಶಕ್ತಿ ಎಲ್ಲವೂ ಒಳ್ಳೆಯದಕ್ಕೋಸ್ಕರವಾಗಿ ಉಪಯೋಗಿಸಲ್ಪಡಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಅವರನ್ನು ಗದರಿಸಿದನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೇಸು ಅವರನ್ನು ಗದರಿಸಿದನು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಸಮಾರ್ಯದ ಒಂದು ಹಳ್ಳಿಗೆ ಹೋಗುತ್ತಿರುವಾಗ ಅಲ್ಲಿನ ಕೆಲವರು ಯೇಸು ಮತ್ತು ತನ್ನ ಶಿಷ್ಯರು ಆ ಊರಿಗೆ ಬರಬಾರದೆಂಬುದಾಗಿ, ಆತನು ಯೆರೂಸಲೇಮ್ ಕಡೆಗೆ ಮುಖ ಮಾಡಿದ್ದಾನೆ ಅಥವಾ ಹೋಗುತ್ತಿದ್ದಾನೆಂಬುದಾಗಿ ಅವರು ತಮ್ಮ ಊರಿಗೆ ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆಗ ಯಾಕೋಬ ಯೋಹಾನರು ಅವರನ್ನು ಬೆಂಕಿಯ ಮೂಲಕ ಅವರನ್ನು ಅಲ್ಲೇ ಸುಡಬೇಕು, ನಾಶ ಮಾಡಬೇಕು ಎಂಬುದಾಗಿ ಯೇಸುವಿನಲ್ಲಿ ಕೇಳಿಕೊಂಡರು. ಅದಕ್ಕೆ ಯೇಸು ಅವರನ್ನು ಗದರಿಸಿದನು. ಕರ್ತನಲ್ಲಿ ಪ್ರಿಯರೇ, ಯೇಸುವಿಗೆ ಎಲ್ಲ ಶಕ್ತಿಗಳ ಮೇಲೆ ಸರ್ವಾಧಿಕಾರ ಉಂಟು. ಆದರೆ ಯೇಸು ಉಪಯೋಗಿಸುವಂಥದ್ದು ಜನರನ್ನು ಉಳಿಸಲು, ಜನರನ್ನು ಸ್ವಸ್ಥಪಡಿಸಲು, ಜನರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲು ಅಥವಾ ಅವರನ್ನು ರಕ್ಷಿಸಲು ಎಲ್ಲ ರೀತಿಯಾದಂಥ ಬಲ, ಶಕ್ತಿ, ಅಧಿಕಾರವನ್ನು ಉಪಯೋಗಿಸುತ್ತಿದ್ದನು. ಜನರನ್ನು ನಾಶ ಮಾಡುವುದಕ್ಕಾಗಲಿ, ಜನರನ್ನು ನೋಯಿಸಿ ಹಿಂಸೆ ಮಾಡುವುದಕ್ಕಾಗಲಿ ಯಾವ ಶಕ್ತಿಯನ್ನು, ಅಧಿಕಾರವನ್ನು ಉಪಯೋಗಿಸಲಿಲ್ಲ. ಅದಕ್ಕೆ ಶಿಷ್ಯರನ್ನು ಗದರಿಸಿದನು. ಕರ್ತನಲ್ಲಿ ಪ್ರಿಯರೇ, ನಮಗೂ ಕೂಡ ಪ್ರಾರ್ಥನೆ ಮೂಲಕವಾಗಿ ದೇವರು ಅನೇಕ ರೀತಿಯಾದಂಥ ಬಲವನ್ನು, ಅಧಿಕಾರವನ್ನು ಕೊಟ್ಟಿರುವಂಥವನಾಗಿದ್ದಾನೆ. ನಾವು ಕೂಡ ಯಾರಿಗೂ ಹಾನಿ ಆಗದ ಹಾಗೆ, ಯಾರನ್ನು ನಾಶ ಮಾಡದ ಹಾಗೆ, ಯಾರಿಗೂ ನೋವಾಗದ ಹಾಗೆ ನಡೆದುಕೊಂಡು ಅವರನ್ನು ಉಳಿಸಲು, ಯೇಸುವಿನ ಹೆಸರಿನಲ್ಲಿ ರಕ್ಷಿಸಲು, ಅವರನ್ನು ಸ್ವಸ್ಥಪಡಿಸಲು ಇವುಗಳನ್ನು ಉಪಯೋಗಿಸಿಕೊಳ್ಳಬೇಕು. ನಾವು ಒಂದು ವೇಳೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದೇ ಆದರೆ ಯೇಸು ಗದರಿಸುವಂತವನಾಗಿದ್ದಾನೆ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ತುಂಬಿಸಿದ್ದಿ. ನಿನ್ನ ಬಲವನ್ನು, ನಿನ್ನ ಶಕ್ತಿ, ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿಕೊಳ್ಳುವ ಹಾಗೆ ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.